ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ನಿಮಗೆಲ್ಲ ಹಾಯ್ ಮಾಡ್ತಿರೋ ಈ ಪುಟ್ಟ ಮಲ ಯಾವ ತೋಟಕ್ಕೆ ಹೋಗಿದೆ ನೋಡೋಣ ಬನ್ನಿ. ಏನೇನು ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಂತೂ ತುಂಬಾ ಖುಷಿ ಆಗಿಬಿಟ್ಟಿದೆ. ಲೈಟಾಗಿ ಮೊಲದ ಥರ ಕಾಣಿಸ್ತಿದೆಯಲ್ಲ, ಅದಕ್ಕೆ ಮೊಲ ಅಂತ ಇದ್ದೀನಿ. ನಾವಿವತ್ತು ತೋಟ ನೋಡೋಣ ಅಂತ ತೋಟದ ಕಡೆ ಬಂದಿದ್ರಿ. ಇವ್ರದ್ದೇ ನೋಡಿ ತೋಟದ ಓನರ್ ಕೂಡ ತೋರಿಸ್ಬಿಟ್ಟಿದ್ದೀನಿ. ಅವರೊಂದು 10 ಎಕರೆಗೆ ತೋಟದಲ್ಲಿ ಜೋಳ ಹಾಕಿದ್ದಾರೆ. ಅದನ್ನೆಲ್ಲ ಇವತ್ತು ನಾವು ನೋಡ್ಕೊಬರೋಣ ಅಂತ ಬಂದಿದ್ದೀರಿ. ಅಷ್ಟೇ ಅಲ್ಲ, ಈ ತೋಟಕ್ಕೆ ರಜಾ ಹಾಕಿ ಕಾಲೇಜ್ಗೆ ನಮ್ಮ ತರುಣ್ ತುಂಬ ಕಷ್ಟಪಟ್ಟು ಶ್ರಮ ಸುರಿಸಿದ್ದಾನೆ. ಅದಕ್ಕೆ ನಮ್ಮ ತರುಣ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ನಾವು ಈಗ ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾಳೆ ನನ್ನ ಮಗಳು. ಏನೋ ಅವಳೇ ಕಷ್ಟಪಟ್ಟಂಗೆ ಎಲ್ಲರಿಗೂ ತೋರಿಸ್ತಿದ್ದಾಳೆ ತೋಟನ. ತುಂಬ ಚೆನ್ನಾಗಿತ್ತು ತೋಟ ಎಲ್ಲ ನೋಡ್ಕೊಂಡಿದ್ದು ಎಕ್ಸ್ಪೀರಿಯೆನ್ಸು. ನಮಗಂತೂ ಎಲ್ಲನೂ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಎಲ್ಲೆಲ್ಲೂ ಹಸಿರು ಕಾಣಿಸ್ತಿದೆ. ಇವಳಿಗಂತೂ ಪುಟಾಣಿ ಮೊಲ ಅಲ್ವಾ ಇದು, ತೋಟದಲ್ಲಿ ಓಡಾಡ್ತಿದ್ರೆ ನಮಗೆ ನಗು ಬರ್ತಿತ್ತು. ಫುಲ್ ಎಂಟರ್ಟೈನ್ಮೆಂಟ್ ಅವಳದೇ ಇವತ್ತು. ಹಾಗೆ ತೋಟನೆಲ್ಲ ನೋಡ್ತಿರ್ಬೇಕಾದ್ರೆ ಇನ್ನು ಬೇಬಿಕಾರ್ನ್ ತಿನ್ನೋ ಆಸೆ ಬಂದೇ ಬರುತ್ತೆ ಜೋಳದ ತೋಟ ನೋಡಿದಾಗ. ಸೊ ಬೇಬಿಕಾರ್ನ್ ಕೂಡ ಟೇಸ್ಟ್ ಮಾಡೋಣ ಅಂತ ಕೇಳಿದೆ. ಅಷ್ಟರಲ್ಲಿ ಬೇಬಿಕಾರ್ನ ತೆಗೆದು ಕೈಗೆ ಕೊಟ್ಟೇ ಬಿಟ್ಟರು. ತುಂಬ ಫ್ರೆಶ್ ಆಗಿರೋ ಬೇಬಿಕಾರ್ನು ಇವತ್ತೇ ಫಸ್ಟ್ ಟೈಮ್ ಕೈಯಲ್ಲಿ ಈ ರೀತಿ ಡೈರೆಕ್ಟ್ ತೋಟದಿಂದ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದು. ಫೀಲ್ ಅಂತೂ ನೆಕ್ಸ್ಟ್ ಲೆವೆಲ್ಗಿತ್ತು. ಅಷ್ಟೇ ಅಲ್ಲ, ಬೇಬಿಕಾರ್ನ್ ಕೂಡ ತುಂಬ ಸ್ವೀಟ್ ಆಗಿತ್ತು. ನನ್ನ ನೆಕ್ಸ್ಟ್ ಪ್ಲ್ಯಾನಿಂಗ್ ಬೇಬಿಕಾರ್ನ್ ಮಂಚೂರಿ ಮಾಡೋಣ ಮನೇಲಿ ಅಂತ. ಡೆಫಿನೆಟ್ಟಾಗಿ ಇವತ್ತು ಟ್ರೈ ಮಾಡಲೇಬೇಕು. ಹಾಗೆ ಈಗ ಮುಂದೆ ಸಾಕ್ತಾ ಇದ್ದರೆ ಗಿಳಿಗಳು ಯಾವ ರೀತಿ ಜೋಳನ ಕಚ್ಚಿದೆ ಅಂತ ತೋರಿಸ್ತಾ ಇದ್ರು ನಮಗೆ. ನೋಡಿ ಎಷ್ಟು ನೀಟಾಗಿ ಬೀಜನೇ ಬಿಡಿಸ್ಕೊಂಡು ತಿನ್ನುತ್ತೆ ಅವು. ನಮಗಿಂತ ಎಕ್ಸ್ಪರ್ಟ್ ಆಗಿದೆ. ಹಾಗೆ ನಮ್ಮ ಪುಟ್ಟ ಮೊಲ ಸ್ವಲ್ಪ ಹೊತ್ತು ಆಟ ಆಡ್ತು. ಈಗ ನೆಕ್ಸ್ಟ್ ತೋಟಕ್ಕೆ ಶಿಫ್ಟ್ ಆಗಿದೆ ನಮ್ಮ ಮೊಲ. ನನ್ನ ಪುಟ್ಟ ಮೊಲದ ಜೊತೆ ಸ್ವಲ್ಪ ಎಲೆಕೋಸು ಹೂಕೋಸು ತೋಟನೂ ಸಹ ನೋಡಿಕೊಂಡು ಮುಂದೆ ಸಾಕ್ತಾ ಇದ್ದೀನಿ. ನಂದು ನನ್ನ ಮೊಲದ್ದು ಒಂದು ಸ್ಟೋರಿ ಆದರೆ ಇಲ್ಲಿ ಹೋಗ್ತಿದ್ದಾರೆ ನೋಡಿ, ಇವರಿಬ್ಬರದು ಒಂದು ಲೋಕ. ಬೇರೆ ಲೋಕದಲ್ಲಿ ಹೋಗ್ತಿದ್ದಾರೆ ಅವರು. ಆದರೂ ಸುತ್ತಮುತ್ತ ಹಸಿರು ನೋಡ್ಕೊಳ್ತಾ ಇದ್ದಂಗೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾವು ಸ್ವಲ್ಪ ಟೇಕೆಲೆದಲ್ಲಿ ಛತ್ರಿ ಮಾಡೋಣ ಅಂತ ಟ್ರೈ ಮಾಡೋಷ್ಟರಲ್ಲೇ ಮಳೆ ಕೂಡ ಭಯ ಬಿದ್ದು ಓಡೋಗ್ಬಿಡ್ತು. ಹಾಗೆ ಸುತ್ತಮುತ್ತ ನೋಡಿಕೊಂಡು ಸ್ವಲ್ಪ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ರಿ. ಇಲ್ಲಿ ಯಾವ ಸ್ನ್ಯಾಕ್ಸ್ ಕಾರ್ನರು ಸಿಗೋದಿಲ್ಲ ಅಕ್ಕ ಅಂತ ಸ್ನ್ಯಾಕ್ಸ್ ಹುಡ್ಕೋದಕ್ಕೆ ನಮ್ಮ ಹುಡುಗರು ಹೋದರು. ನಾನು ಗೊತ್ತಲ್ಲ, ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದೆ. ನೇಚರ್ ಎಂಜಾಯ್ ಮಾಡೋದ್ರಲ್ಲಿ ನಾನಂತೂ ತುಂಬಾ ಖುಷಿ ಪಡ್ತೀನಿ. ತುಂಬ ಚೆನ್ನಾಗಿತ್ತು ಗಾಳಿ ವಾತಾವರಣ. ಹಾಗೆ ಇಲ್ಲಿ ಎಲ್ಲ ಕಡೆನೂ ಹಸಿರು ಕಾಣಿಸ್ತಿರೋದ್ರಿಂದ ಏನೋ ಒಂದು ಸ್ವಲ್ಪ ಫೀಲ್ಸ್ ಗುಡ್ ಅನಿಸ್ತು. ಹಾಗೆ ಇವ್ರು ಸ್ನ್ಯಾಕ್ಸ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು. ನೋಡಿ ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ಗೋಡಂಬಿ ಇದೆ ಅಂತ ಇದ್ರ ಮೇಲೆ ಕಡೆ. ಇದನ್ನು ಮನೆಗೆ ತೊಗೊಂಡೋಗೋಣ ಅಂತ ಯೋಚನೆ ಮಾಡ್ತಿದ್ರಿ. ಇವನು ಏನೇನೋ ಕಿತ್ಕೊ ಬರ್ತಾ ಇದ್ದಾನೆ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್, ಪಾರ್ಟ್ 2 ಇಸ್ ಕಮಿಂಗ್.